ವಿಹಾನ್ ಕೊಟ್ಬಿಟ್ಟು ಕೆನ್ನೆ ನೋವಾಗ್ತಿದ್ರ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ರಿ ಆಡ್ತಾ, ಯಾಕೆ ವಿಹಾನ್ ನನ್ನ ಹೀಗೆ ನೋಯಿಸ್ತಿದ್ಯಾ? ನೀನು ನನ್ನ ಹೊಡೆದ ತಕ್ಷಣ ನಿಜ ಸುಳ್ಳಾಗಿ ಹೋಗಲ್ಲ ಅಲ್ವಾ? ನಿಜವಾಗಿಯೂ ಆ ಥರ ನಿನ್ನ ಮಗಾನೇ ಅಂತ ಅಂದರೆ ವಿಹಾನ್ಗೆ ಆವೇಶ ಉಕ್ಕು ಬಂದು ಮತ್ತೊಮ್ಮೆ ಹೊಡೆಯೋದಕ್ಕೆ ಕೈ ಎತ್ತಿದ್ದಂತೆ ಎಲ್ಲಿ ಹೊಡೆದು ಬಿಡ್ತಾನೋ ಏನೋ ಅಂತ ಕೆನ್ನೆ ಕೈ ಅಡ್ಡ ಇಟ್ಟು, ಹೊಡಿಬೇಡ ಹೊಡಿಬೇಡ ಪ್ಲೀಸ್, ಒಂದು ಸಲ ಹೊಡೆದೋದಕ್ಕೆ ಸತ್ತು ಬದುಕ್ತಿ, ಪ್ಲೀಸ್ ಪ್ಲೀಸ್ ಹೊಡಿಬೇಡ ಅಂತ ಬೇಡ್ಕೊಂಡ್ಳು. ನನಗೆ ಹೊಡಿಬೇಕು ಅಂತ ಇಲ್ಲ ರಿಯಾ, ಯಾಕೆ ಹೊಡಿಬೇಕು ನಿನ್ನನ್ನು? ನಿಜಕ್ಕೂ ನಿನ್ನ ಮೇಲೆ ನನಗೇನು ಹಕ್ಕಿದೆ ಅಂತ ಹೊಡಿಬೇಕು? ಈ ರಿಪೋರ್ಟ್ಸ್ ನಿಜ ಅಂತ ಹೇಳ್ತಿದ್ಯಾ ಅಂದರೆ ಇವೂ ನಿಜವೇ, ನಿಜವಾಗಿಯೂ ಆ ಥರ ನನ್ನ ಮಗಾನೇ ಅಂತ ನಿಲ್ಲಿಸಿದ ತಕ್ಷಣ ರಿಯಾ ಕಣ್ಣುಗಳಲ್ಲಿ ಹೊಳಪಿನೊಂದಿಗೆ ಒಪ್ಕೊಳ್ತಿದ್ಯಾ ಅಥರ್ವ ನಿನ್ನ ಮಗಾನೇ ಅಂತ ಕೇಳಿದ್ರೆ ಹೌದೌದು ನನ್ನ ಮಗ ಅಲ್ಲ ಅಂತ ಒಪ್ಕೊಳ್ತಿದ್ದೀನಿ, ಬಿಕಾಸ್ DNA ಟೆಸ್ಟ್ಗೆ ಕೊಟ್ಟಿದ್ದು ನನ್ನ ಸ್ಯಾಂಪಲ್ಸ್ ಅಲ್ಲ ಅಂತಿದ್ದಂತೆ ರಿಯಾ ಮುಖದಲ್ಲಿ ಬಣ್ಣಗಳು ಬದಲಾಗೋಗ್ಬಿಟ್ವು. ಇತ್ತ ನರೇಂದ್ರ ಅವರು ಸುರೇಂದ್ರ ಅವರಿಗೂ ಕೂಡ ಅರ್ಥವಾಗದೆ ಏನು ಮಾತಾಡ್ತಿದ್ಯಾ ಮಗನೇ ಅಂತ ಕೇಳಿದ್ರು. ಅವರು ತುಂಬ ಶಾಕ್ನಲ್ಲಿ. ವಿಹಾನ್ ತುಂಬ ಸಣ್ಣ ನಗುವಿನೊಂದಿಗೆ ನರೇಂದ್ರ ಅವರ ಕಡೆ ನೋಡ್ತಾ, ಮತ್ತೆ ನಾನು 3 ದಿನ ಯಾಕಾಯಿದೆ ಅಂತ ಅಂದ್ಕೊಂಡಿದ್ದೀರಾ? ಸ್ಯಾಂಪಲ್ಸ್ ನೀವು ನನ್ನ ಜೊತೆ ಬಂದಾಗ ಕೊಟ್ಟಿದ್ದು ನನ್ನದೇ, ಆದರೆ ಆಮೇಲೆ ಬದಲಾಗಿ ಹೋಗ್ಬಿಟ್ಟಿವೆ ಅಂತ ರಿಯಾ ಕಣ್ಣುಗಳೊಳಗೆ ನೋಡ್ತಾ ಇದ್ದರೆ ರಿಯಾ ಕಂಗಾಲಾಗಿ, ಇಲ್ಲ 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 ನೀನು ಸುಳ್ಳು ಹೇಳ್ತಿದ್ಯಾ, ಆ ಥರ್ವ್ ನಿನ್ನ ಮಗ ಅಂತ ಎಲ್ಲಿ ಒಪ್ಕೊಳ್ಬೇಕಾಗಿ ಬರುತ್ತೋ ಅಂತ ಸುಳ್ಳು ಹೇಳ್ತಿದ್ಯಾ ವಿಹಾನ್ ನೀನು, ಇದು ಮೋಸ ಅಂತ ಕಿರ್ಚಾಡ್ತಿದ್ರೆ, ನೀನು ಮಾಡಿದ್ದು ಕಣೆ ಮೋಸ, ನಾನಲ್ಲ, ನಿಜವಾಗಿಯೂ ಕೊಟ್ಟಿದ್ದು ನನ್ನ ಸ್ಯಾಂಪಲ್ಸ್ ಅಲ್ಲ. ನೀನು ನನ್ನ ಹತ್ರ ಯಾವಾಗ ಬಂದೆಯೋ ಆವಾಗಲೇ ನಿನ್ನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇನಾದರೂ ದಡ್ಡ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ಬಂದು ಹೇಳಿದ ತಕ್ಷಣ ಮುಂದೆ ಮುಖಾನೂ ನೋಡಿದೆ, ಅಯ್ಯೋ ಹೌದಾ ನೀನು ಬೇಸರ ಪಡ್ತೀಯಾ ಅಂತ ನಿನ್ನ ಹತ್ರ ಕರ್ಕೊಂಡ್ಬಿಟ್ಟು, ಬಾ ನಿನ್ನ ಜೀವನ ನನ್ನ ಜೊತೆಯೇ ಸಾಗುತ್ತೆ ಅಂತ ನನ್ನ ಹತ್ರ ಸೇರಿಸ್ಕೊಳ್ಳೋಕೆ, ನನ್ನ ಜೀವನದಲ್ಲಿ ನಿನಗೆ ಸ್ಥಾನ ಕೊಡೋಕೆ ಏನೇ ಅಂದ್ಕೊಂಡಿದ್ಯಾ ನನ್ನನ್ನು? ಒಂದು ಸಲ ಮಾಡಿದ ಮೋಸವನ್ನು ಸಹಿಸದೆ ಪೊಲೀಸರಿಗೆ ಒಪ್ಪಿಸ್ತವನು ನಾನು, ನಿನ್ನ ಮೇಲೆ ಕೇಸ್ ಫೈಲ್ ಮಾಡಿದವನು ನಾನು, ಅಂಥದ್ರಲ್ಲಿ ಅಷ್ಟು ಈಸಿಯಾಗಿ ನಿನ್ನನ್ನು ನಂಬಿಡ್ತೀನಿ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅದರಲ್ಲೂ ಅಲ್ಲಿನ ಗವರ್ಮೆಂಟ್ ಎಷ್ಟು ಸ್ಟ್ರಿಕ್ಟ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆದ ನೀನು 1 ವರ್ಷದಲ್ಲಿ ಹೊರಗೆ ಬರೋದು, ಅದು ಕೂಡ ಹೀಗೆ ಇಂಡಿಯಾಕ್ಕೆ ಬರೋದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ. ಅಲ್ಲೇ ಅನುಮಾನ ಬಂತು ನನಗೆ, ಇನ್ನೂ ಹೆಚ್ಚು ಅನುಮಾನ ಎಲ್ಲಿ ಬಂತು ಗೊತ್ತಾ ಅನ್ನುತ್ತಾ ವಿಹಾನ್ ರಿಯಾ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾ ಕೇಳ್ತಿದ್ರೆ, ರಿಯಾ ಹೆದರ್ತಾ ಭಯದಿಂದ ಅವನನ್ನು ನೋಡ್ತಾ ಇದ್ದಾಳೆ. ಏನು ಗೊತ್ತಾ ಗೊತ್ತಿಲ್ವಾ ಹೇಳು ಅಂತ ಕೇಳಿದ್ರೆ ರಿಯಾ ಭಯದಿಂದ ಗೊತ್ತಿಲ್ಲ ಅನ್ನುವಂತೆ ತಲೆ ತೂಗ್ತಿದ್ದಂತೆ ವಿಹಾನ್ ಗಟ್ಟಿಯಾಗಿ ನಕ್ಬಿಟ್ಟು, ಎಲ್ಲಿ ಅಂದರೆ ನನಗೆ ಮದುವೆ ಆಗಿದೆ ಅನ್ನೋದು ಪ್ರಪಂಚಕ್ಕೆಲ್ಲ ಗೊತ್ತಿದ್ರು ನಿನಗೆ ಗೊತ್ತಿಲ್ಲ ಅಂತ ಹೇಳಿದೆ ನೋಡು, ಅಲ್ಲಿ ಅನುಮಾನ ಬಂತು. ಇಷ್ಟಕ್ಕಿಂತ ಮುಖ್ಯವಾಗಿ 2 ವರ್ಷ ನನ್ನ ಹತ್ರ ಬರದೇ ಇದ್ದವಳು ಸಡನ್ನಾಗಿ ಒಂದು ಮಗುವನ್ನು ಎತ್ಕೊಂಡು ಈಗ ಬರ್ತಿದ್ಯಾ, ಅಲ್ಲಿ ಅನುಮಾನ ಬಂತು ನನಗೆ. ವರ್ಷ ಕೂಡ ಆಗದ ಮಗುವನ್ನು ಕರ್ಕೊಬಂದು ವರ್ಷ ಆಯಿತು ವಿಹಾನ್ ನಿನಗೆ ನನಗೆ ಹುಟ್ಟಿದ ಮಗು ಅಂತ ತೋರಿಸಿದ ತಕ್ಷಣ ಇನ್ನೂ ಅನುಮಾನ ಬಲ ಆಯಿತು ನನಗೆ. ಡಾಕ್ಟರ್ಗೆ ತೋರಿಸಿದ್ರೆ ಹೇಳಿದ್ರು ಮಗುವಿಗೆ ಜಸ್ಟ್ 8 ತಿಂಗಳು ಮಾತ್ರ ಅಂತ. 8 ತಿಂಗಳಲ್ಲಿ ನಿನಗೆ ಮಗು ಹುಟ್ಟುಬಿಡ್ತಾ, ಅದು ನನ್ನಿಂದ ಅಂತ ಆವೇಶದಿಂದ ಕೇಳ್ತಾ, ನಾನೇನಾದರೂ ನಿನ್ನ ಕಣ್ಣಿಗೆ ಅಷ್ಟೊಂದು ದಡ್ಡನ ಥರ ಕಾಣಿಸ್ತಿದ್ದೀನ? ನೀನು ಹೇಳಿದ ತಕ್ಷಣ ನಕ್ಬಿಟ್ಟು ಸರಿ ಅಂತ ಒಪ್ಕೊಂಡ್ಬಿಡೋಕ್ಕೆ ಎಷ್ಟು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ. ನಿನ್ನನ್ನು ಅವನನ್ನು ಇಬ್ಬರನ್ನೂ ಬಿಡಲ್ಲ, ನಿನ್ನನ್ನೇ ಈ ರೇಂಜಿಗೆ ತಂದಿದ್ದೀನಿ ಅಂದರೆ ಇನ್ನು ಅವನ ವಿಷಯ ಏನು ಮಾಡ್ತೀನೋ ಯೋಚನೆ ಮಾಡ್ಕೋ ಅಂತ ಅನ್ನೋದ್ರೊಂದಿಗೆ ರಿಯಾ ತುಂಬ ಎದುರು ಹೋಗಿ, ಬೇಡ 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 ಪ್ಲೀಸ್ ಆಕಾಶನನ್ನು ಏನು ಮಾಡಬೇಡ, ಪ್ಲೀಸ್ ಪ್ಲೀಸ್ ವಿಹಾನ್ ಆಕಾಶನ ಏನು ಮಾಡಬೇಡ ಅಂತ ಅಳ್ತಾ ಬೇಡ್ಕೊತಾ ಇದ್ದಾಳೆ. ನರೇಂದ್ರ ಅವರು ತುಂಬ ಅಯೋಮಯವಾಗಿ, ಈ ಆಕಾಶ್ ಯಾರು ವಿಹಾನ್, ನೀನೇನು ಮಾತಾಡ್ತಿದ್ಯಾ? ಅವಳು ಬೇಕು ಅಂತ ಬಂದಿದ್ದ, ಅವಳ ಹಿಂದೆ ಮತ್ತೊಬ್ಬರು ಕೂಡ ಇದ್ದಾರಾ? ಯಾರವರು? ನೀನು ಹೇಳು, ಅವ್ರನ್ನ ಈ ಲೋಕದಲ್ಲಿದ್ದಂತೆ ಮಾಡ್ತೀನಿ ನಾನು.
ನನ್ನ ಕುಟುಂಬದ ಕಡೆ ನೋಡಬೇಕು ಅಂದ್ಕೊಂಡ್ರೇ ಭಯ ಪಡುವಂತೆ ಮಾಡ್ತೀನಿ ನಾನು ಅಂತ ಅಂದರೆ ವಿಹಾನ್ ಅವರ ಕಡೆ ಒಂದು ನೋಟ ನೋಡಿ, ನೀವು ಪ್ರತಿ ಸಲ ನನ್ನ ನಂಬಿಕೆಯನ್ನು ಕಳ್ಕೊಳ್ತಾನೇ ಇರ್ತೀರಾ ಡ್ಯಾಡಿ. ನಾನು ಹೇಳಿದೆ ನಿಮಗೆ ಆ ಮಗು ನನ್ನ ಮಗು ಅಲ್ಲ ಅಂತ, ನೀವು ನಂಬಲಿಲ್ಲ. ಮನೆಯಲ್ಲಿ ಹೇಳಿದಾಗಲೂ ನೀವು ನಂಬಲಿಲ್ಲ. ಈಗ ಇಲ್ಲಿಗೆ ಬರೋ ಮುಂಚೆ ಕೂಡ ನೀವು ನಂಬಲಿಲ್ಲ. ಪ್ರತಿ ಸಲ ನಿಮ್ಮ ಮಗನ್ನ ನೀವೇ ಕೀಳಾಗಿ ನೋಡ್ತಿದ್ದೀರಿ. ಅಷ್ಟೇ ಯಾಕೆ? ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅದಕ್ಕೆ ನಿಮ್ಮ ಮೇಲೆ ನನಗೆ ಕೋಪ ಬರೋದು ಅಂತ ಕೋಪದಿಂದ ಹೇಳಿ, ನೀವು ತಡೀರಿ, ಆಕರ್ಷ್ ಯಾರೋ ಈ ರಿಯಾ ಮೂಲಕವೇ ಹೇಳಿಸ್ತೀನಿ ಅಂತ ರಿಯಾ ಕಡೆ ತಿರುಗ್ದ. ರಿಯಾ ಅಷ್ಟೊತ್ತಿಗೆ ಭಯದಿಂದ ವಿಹಾನ್ ಕಡೆ ನೋಡ್ತಿದ್ದಾಳೆ. ವಿಹಾನ್ ಕಣ್ಣುಗಳನ್ನ ಆರಿಸ್ತಾ, ನೀನು ಹೇಳ್ತೀಯಾ ಇಲ್ಲ ನನ್ನನ್ನು ಹೇಳಿಸೋಕೆ ಹೇಳ್ತೀಯಾ ಅಂತ ಕೇಳಿದ್ರೆ, ರಿಯಾ ಭಯದಿಂದ, ವಿಹಾನ್ ನೀನು ಏನೇನೋ ಊಹಿಸ್ಕೊಳ್ತಿದ್ಯಾ, ಆದರೆ ನೀನು ಊಹಿಸ್ಕೊಂಡ ಹಾಗೆ ಏನೂ ಇಲ್ಲ. ನಾನು ಹೇಳೋದು ನಿಜ ವಿಹಾನ್. ಅಥರ್ವ್ ನಮ್ಮಗು ಅಂತ ಅಂದರೆ ವಿಹಾನ್ ಬೇಸರದಿಂದ ಮುಖವನ್ನಿಟ್ಕೊಂಡು, ಹೇಳಿದ್ದನ್ನೇ ಪದೇ ಪದೇ ಹೇಳಬೇಡ. ಸರಿ, ಈಗೇನು ಅಥರ್ವ್ ನಮ್ಮಗು ಅಂತೀಯ, ಸರಿ ಅಥರ್ವ್ ನಮ್ಮಗು, ಆದರೆ ನನಗೆ ಅವನನ್ನು ನನ್ನ ಜೊತೆ ಇಟ್ಕೊಳ್ಳೋದು ಇಷ್ಟ ಇಲ್ಲ. ಅದಕ್ಕೆ ಅವನನ್ನು ಅನಾಥ ಆಶ್ರಮದಲ್ಲಿ ಬಿಟ್ಬಿಡ್ತೀನಿ. ನೀನು ಹ್ಯಾಪಿಯಾಗಿ ನಿನ್ನ ಲೈಫ್ ನೀನು ನೋಡ್ಕೋ. ಅವನನ್ನು ನಾನು ಅನಾಥ ಆಶ್ರಮದಲ್ಲಿ ಇಟ್ಟು ಚೆನ್ನಾಗಿ ಸಾಕ್ತೀನಿ ಬಿಡು. ಕೇವಲ ಅವನಿಗೆ ತಾಯಿ ತಂದೆ ಇರಲ್ಲ, ಎಲ್ಲರೂ ಇದ್ದರೂ ಅನಾಥನಾಗಿ ಬದುಕ್ತಾನೆ, ಮುಖ್ಯವಾಗಿ ತಂದೆ ಇದ್ದೂ ಕೂಡ ಅಂತ ರಿಯಾ ಕಣ್ಣುಗಳಲ್ಲಿ ನೇರವಾಗಿ ನೋಡಿ ಹೇಳಿ, ಇನ್ನು ನೀನು ಹೊರಡಬಹುದು ಅಂತ ಡೋರ್ ಕಡೆ ತೋರಿಸ್ತಾ. ಅವಳಿಗೆ ಕಟ್ಟುಗಳು ಇಂಥದ್ದೇನೂ ಕಟ್ಟದೇ ಇರೋದರಿಂದ ಆ ರೀತಿ ಡೋರ್ ಕಡೆ ಕೈ ತೋರಿಸ್ತಾ. ಆ ತರುಣನ ಅನಾಥಾಶ್ರಮಕ್ಕೆ ಹಾಕ್ತೀನಿ ಅನ್ನೋದ್ರೊಂದಿಗೆ ರಿಯಾಗೆ ಕೋಪ ಬಂದು, ಎಷ್ಟು ಧೈರ್ಯ ನಿನಗೆ? ಅವನು ನನ್ನ ಮಗ, ತಾಯಿ ತಂದೆ ಇರಬೇಕಾದ್ರೆ ಅವನನ್ನು ಅನಾಥಾಶ್ರಮಕ್ಕೆ ಹಾಕೋದೇನು? ನಾನು ನಿಜವಾಗ್ಲೂ ಒಪ್ಪಲ್ಲ ವಿಹಾನ್, ನೆನಪಿಟ್ಕೋ ಈ ವಿಷಯ. ಅವನನ್ನೇನಾದರೂ ಅನಾಥಾಶ್ರಮಕ್ಕೆ ಹಾಕೋಗೆ ನೀನು ಟ್ರೈ ಮಾಡಿದ್ರೂ ಸರಿ, ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ವೇಗವಾಗಿ ಮೇಲಕ್ಕೆ ಎದ್ದು, ನೀನು ಊಹಿಸ್ಕೊಂಡಿದ್ದೆಲ್ಲ ಸುಳ್ಳು. ನನ್ನನ್ನು ಹೀಗೆ ಬಂಧಿಸಿ ತುಂಬ ದೊಡ್ಡ ತಪ್ಪು ಮಾಡಿದೀಯಾ. ಅಲ್ಲಿ ನನ್ನ ಮಗ ಹೇಗಿದ್ದಾನೋ ಏನೋ, ಎಷ್ಟು ಅಳ್ತಿದ್ದಾನೋ ಏನೋ, ನಿಜಕ್ಕೂ ಹಾಲು ಕೂಡ ಮರ್ತಿಲ್ಲ ಅಂತ ಬೇಸರದಿಂದ ಅಂತಿದ್ರೆ, ಅಷ್ಟೊಂದು ಟೆನ್ಷನ್ ಏನು ತಗೋಬೇಡ. ಅವನನ್ನು ನನ್ನ ಮಗ ಅಂದಿದ್ಯಾ, ನನ್ನ ಮನೆಯಲ್ಲೇ ಇಟ್ಟಿದ್ಯಾ. ಆ್ಯಂಡ್ ನಾನೇನು ಸಣ್ಣ ಮಗುವಿನ ಮೇಲೆ ಕೋಪ ತೋರಿಸುವಂತಹ ಕೆಟ್ಟ ವ್ಯಕ್ತಿ ಅಲ್ಲ. ಅವನು ಕ್ಷೇಮವಾಗಿದ್ದಾನೆ. ಆದರೆ ಇನ್ನು ನೀನು ನನ್ನ ಮನೆಯಿಂದ ಹೊರ್ಟು ಹೋಗು ಅಂತಂದ ವಿಹಾನ್ ತುಂಬಾ ಆ್ಯಟಿಟ್ಯೂಡ್ನಿಂದ. ನರೇಂದ್ರ ಅವರಿಗೆ ವಿಹಾನ್ ಏನು ಮಾಡ್ತಿದ್ದಾನೋ ಅರ್ಥನೇ ಆಗದೆ, ವಿಹಾನ್ ಯಾಕೋ ಆ ಹುಡುಗಿನ ಹೊರಗೆ ಕಳಿಸ್ತಿದ್ಯಾ? ಆ ಹುಡುಗಿನ ಕಳಿಸಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಇದೆಯಾ? ಮತ್ತೆ ತಲೆನೋವೆಲ್ಲ ನಮಗೆ ಬಂದು ಸುತ್ತಕೊಳ್ಳುತ್ತೆ, ಇಲ್ಲ ಸಲ್ಲದವೆಲ್ಲ ಕುತ್ತಿಗೆಗೆ ಸುತ್ತಕೊಳ್ಳುತ್ತವೆ ಅಂತ ನರೇಂದ್ರ ಅವರು ತಮ್ಮ ಮಗನಿಗೆ ಹೇಳ್ತಾ ಇದ್ದರೆ, ವಿಹಾನ್ ಬೇಸರದಿಂದ ಅವ್ರ ಕಡೆ ಒಂದು ನೋಟವನ್ನು ನೋಡಿ, ನೀವು ಹೊರಗೆ ಹೋಗಿ ಡ್ಯಾಡಿ, ನಾನಿಲ್ಲಿ ಈ ಹುಡುಗಿನ ಕಳಿಸ್ಬಿಟ್ಟು ಬರ್ತೀನಿ ಅಂತ ಅಂದ. ನರೇಂದ್ರ ಅವರು ಕೋಪದಿಂದ, ನಾವು ಮಾತಾಡ್ತಿದ್ರೆ ಕೇಳಲ್ವೇನ ವಿಹಾನ್? ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಲ್ವ ನೀನು ಅಂತ ಕೇಳಿದ್ರೆ, ಡ್ಯಾಡಿ ಪ್ಲೀಸ್, ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ. ನನ್ನ ಮಗ ಅಂದಮೇಲೆ ಅವನ್ನ ನನ್ನ ಹತ್ರ ಇಟ್ಕೊಳ್ತೀನಿ. ರಿಯಾ ಕೊಡೋ ಅಗತ್ಯ ಇಲ್ಲ. ಇನ್ನು ರಿಯಾ ಜೊತೆ ನನಗೆ ಯಾವುದೇ ಸಂಬಂಧ ಇರೋದು ಇಷ್ಟ ಇಲ್ಲ. ಅದಕ್ಕೆ ಅವಳನ್ನ ಕಳಿಸ್ತಾ ಇದ್ದೀನಿ. ಅವಳಿಗೆ ಇಷ್ಟ ಬಂದ ಕಡೆ ಹೋಗಲಿ, ಐ ಡೋಂಟ್ ಕೇರ್. ಆದರೆ ರಿಯಾ ಮಾತ್ರ ನನ್ನ ಕಣ್ಣೆದುರಿಗೆ ಇರಲೇಬಾರ್ದು. ಹೋಗೋದು ಕೇಳಿ ಅಂತ ಅನ್ನೋದ್ರೊಂದಿಗೆ ರಿಯಾ ಕೋಪದಿಂದ, ನೋ, ನಾನು ಮಗುವಿನೊಂದಿಗಿರ್ತೀನಿ, ಅಂದರೆ ನಿನ್ನ ಜೊತೆನೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ ಅಂತ ಕೋಪದಿಂದ ಹೇಳಿ ಅಲ್ಲೇ ಚೇರ್ನಲ್ಲಿ ಕೂತು ಬಿಟ್ಟರೆ, ವಿಹಾನ್ ಸಣ್ಣ ನಗುವಿನೊಂದಿಗೆ, ಸರಿ 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 ನಿನ್ನಿಷ್ಟ, ಆದರೆ ಒಂದು ನೆನಪಿಟ್ಟುಕೋ, ಆ ಥರ ನನ್ನ ಮಗ ಅಂತ ನೀನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ, ಆದರೆ
ಸುಳ್ಳು ಯಾವತ್ತೂ ನಿಜ ಆಗಲ್ಲ, ನಿಜ ಯಾವತ್ತೂ ಸುಳ್ಳಾಗಲ್ಲ. ಸ್ವಲ್ಪ ತಡವಾಗಾದರೂ ನಿಜವಾಗಿಯೇ ಪೂರ್ತಿಯಾಗಿ ಹೊರಗೆ ಬಂದೇ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು, ಸತ್ಯ ಗೊತ್ತಾಗುತ್ತೆ. ಅವುಗಳಲ್ಲಿ ನನಗೆ ತಿಳಿದೇ ಇರೋದು ಏನಾದರೂ ಇದ್ದರೆ ರಿಯಾ ಗೊತ್ತು, ಇಷ್ಟರವರೆಗೆ ನೋಡಿದೆಯಲ್ವ ನನ್ನ ವಿಶ್ವರೂಪ, ಅದಕ್ಕಿಂತ ಡಬಲ್ ನೋಡ್ತೀಯ, ನೆನಪಿಟ್ಟುಕೋ. ಸೊ ಮರ್ಯಾದೆಯಿಂದ ನಿಜನೆಲ್ಲ ಒಪ್ಕೊಂಡು ನೀನು ಒಟ್ಟು ಹೋಗೋದು ನಿನಗೆ ಒಳ್ಳೆಯದು. ಹಾಗಿಲ್ಲದೆ ಹೀಗೆ ಎಳಿತಾ ಕೂತರೆ ಮಾತ್ರ ನೀನೇನು ಅಷ್ಟಪಡ್ತೀಯ ಅಂತ ಸೀರಿಯಸ್ ಆಗಿ ಹೇಳಿ ಹೊರಗೆ ಅಗತ್ಯ ಇಲ್ಲ ಅಂತ ಎಲ್ಲರನ್ನೂ ಕರ್ಕೊಂಡು ಒಟ್ಟು ಹೋದ. ಬಂದು ಸೆಕ್ಯೂರಿಟಿಯೊಂದಿಗೆ ಹಾಗೆ ಬಿಟ್ಬಿಡುವಂತ ಹೇಳಿ ನರೇಂದ್ರ ಅವರು ಸುರೇಂದ್ರ ಅವರು ಕೂಡ ಅಯೋಮಯವಾಗಿ ಬಂದುಬಿಟ್ರು. ವಿಹಾನ್ ಪ್ಲ್ಯಾನ್ ಏನಂತ ಅರ್ಥ ಆಗದೆ. ವಿಹಾನ್ ಒಟ್ಟು ಹೋದ್ಮೇಲೆ ರಿಯಾ ಭಯದಿಂದ ಆಕಾಶ್ ಬಗ್ಗೆ ಹೇಗೆ ವಿಹಾನಕ್ಕೆ ತಿಳಿತು, ಆಕಾಶ್ ಬಗ್ಗೆ ತಿಳಿತಂದರೆ ಪೂರ್ತಿ ನಿಜ ತಿಳಿತಾ, ನಿಜವಾಗಿಯೂ ಪೂರ್ತಿ ತಿಳ್ಕೊಂಡಿದ್ದಾನ, ಮತ್ತೆ ಆ ದಿನದ ವಿಷಯವೂ ತಿಳಿದಿರುತ್ತಾ. ಮೊದಲು ಆಕಾಶ್ ಜೊತೆ ಮಾತಾಡಬೇಕು. ಅವ್ನು ಬೇಡ ಬೇಡ ಅಂತಿದ್ರು ಇಲ್ಲಿ ಕಳಿಸ್ತಾ ವಿಹಾನ್ಗೆ ಬಿಟ್ಟು ಕೊಡಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಈ ಮಾತ್ರ ಮಾಡ್ಲಾರಿಯಾ ಅಂತ. ಇದ್ದಕ್ಕಿದ್ದಂತೆ ನನ್ನ ಮಗ ನಾನಿಬ್ಬರು ಸಿಗಾಕೊಂಡು ಅವನು ಮಾತ್ರ ಚೆನ್ನಾಗಿ ಹೊರಗಿದ್ದು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಂತ ಕೋಪರಿಂದ ಅನ್ಕೊಳ್ತಾ ಹೊರಗೆ ಬಂದು ನೋಡಿದವಳಿಗೆ ಯಾರೂ ಕಾಣಿಸ್ತಿದ್ದರಿಂದ ನಿಜವಾಗಿಯೂ ತಾನು ಬಿಟ್ಬಿಟ್ಟಿದ್ದಾನೆ ಅಂತ ಅರ್ಥವಾಗಿ ರಿಯಾ ಹೊರಗೆ ಬಂದಳು. ಆದರೆ ಮಗನಲ್ಲೇ ಬಿಟ್ಟು ಹೋಗೋದಕ್ಕೆ ಮನಸ್ಸೊಪ್ಪಲಿಲ್ಲ. ಅಲ್ಲಿಂದ ಹೊರಟೋದ್ರೆ ನಿಜವಾಗಿ ವಿಹಾನ್ ಅವರು ಆತನನ್ನು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾರೇನೋ ಅಂತ ಭಯ ತುಂಬ ಹೋಗೋದ್ರೊಂದಿಗೆ ಅದೇ ಭಯದಿಂದ ವಿಹಾನ್ ಮನೆವರೆಗೂ ಬಂದಳು. ಆದರೆ ಅಲ್ಲಿಂಥದಕ್ಕೆ ಮುಂಚೆ ತನ್ನ ಕಾವಲಾಗಿದ್ದ ಸೆಕ್ಯೂರಿಟಿ ಕಾಣಿಸೋದ್ರೊಂದಿಗೆ ಒಳಗಡೆ ಹೋಗೋದಕ್ಕೆ ಬಿಡಿ ಅಂತ ಹೇಳಿದ್ಲು. ಆದರೆ ಅವರು ವಿಹಾನ್ ಸರ್ ಆರ್ಡರ್, ನೀವು ಕನಿಷ್ಠ ಒಂದು ಹೆಜ್ಜೆ ಒಳಗಡೆ ಇಡಬಾರ್ದು ಅಂತ, ಹಾಗಿಡೋದಕ್ಕೆ ಪ್ರಯತ್ನಿಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಹೊರಗೆ ಕಳಿಸ್ಬಿಡೋದಕ್ಕೆ ಹೇಳಿದ್ದಾರೆ. ಅದರಿಂದ ಮೇಡಮ್ ನಮ್ಮನ್ನು ಪೀಡಿಸ್ತೆ, ನೀವು ಹೊರಗೆ ಒಟ್ಟು ಹೋಗಿ. ರಿಯಾ ಕೋಪದಿಂದ ನಾನು ವಿಹಾನ್ ಹೆಂಡ್ತಿ ಅಂತ ಗಟ್ಟಿಯಾಗಿ ಕಿರ್ಚಿ ಹೇಳಿದ್ಲು. ಅಷ್ಟರಲ್ಲಿ ಬಂದು ವಿಹಾನ್, ನೀನು ನನ್ನ ಹೆಂಡ್ತಿ ಆದರೆ ಒಳಗಡೆ ಇರೋ ನನ್ನ ಹೆಂಡ್ತಿ ಯಾರು, ಹೆಚ್ಚು ಮಾಡದೆ ಒಟ್ಟು ಹೋಗು ರಿಯಾ ಮರ್ಯಾದೆಯಿಂದ, ಅನಾವಶ್ಯಕವಾಗಿ ಮನೆಗೆ ಬಂದು ಇಡ್ತೀನಿ ಬೇಡ. ನಾನು ಒಂದು ಪೆಟ್ಟಿನಿಂದ ಸರಿಪಡಿಸ್ದೆ, ಇನ್ನುಳಿದವರು ನಿನ್ನನ್ನು ಖಂಡಿತವಾಗಿ ಹೆಣ್ಣು ಮಗಳು ಅಂತಲೂ ನೋಡದೆ ಹೊಡೆದು ಬಿಡ್ತಾರೆ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಡೋದ್ರೊಂದಿಗೆ ರಿಯಾ ಭಯದಿಂದ ಒಂದು ಹೆಜ್ಜೆಯಿಂದ ಇಟ್ಲು. ರಿಯಾಳ ಭಯ ನೋಡಿ ಸೆಕ್ಯೂರಿಟಿಯೊಂದಿಗೆ ಅವಳನ್ನ ಹೊರಗೆ ತಳ್ಳಿಬಿಡಿ ಅಂತ ಕೋಪದಿಂದ ಹೇಳಿ ಡೋರ್ ಕ್ಲೋಸ್ ಮಾಡ್ದ. ಹೊರಗೆ ತಳ್ಳಿದ ಮೇಲೆ ಬಂದು ಸೆಕ್ಯೂರಿಟಿಯೊಂದಿಗೆ ತಾನು ತಿರುಗಿ ಈ ಮನೆ ಕಾಂಪೌಂಡ್ ಒಳಗೂ ಹೆಜ್ಜೆ ಇಡಬಾರ್ದಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟ. ಇನ್ನು ಹೊರಗೆ ಬಂದು ರಿಯಾ ಅಳ್ತಾ, ಅನಾವಶ್ಯಕವಾಗಿ ಆ ಥರ ನನ್ನ ವಿಹಾನ್ ಹತ್ರ ಬಿಟ್ಟು ಬಂದೆ, ಈಗ ಹೇಗೆ ಆ ಥರ ನನ್ನ ಹತ್ರ ತರಿಸ್ಕೊಳ್ಬೇಕು, ಮೊದಲು ಆಕಾಶ್ ಸಿಗಬೇಕು ಅಂದ್ಕೊಳ್ತಾ ಅಲ್ಲಿಂದ ಕಾಣಿಸಿದ ಆಟೋದಲ್ಲಿ ಆಕಾಶ್ ಹತ್ರ ಹೊರಟ್ಲು. ಆಕಾಶ್ ಅವರು ಇರೋದು ವಿಹಾನ್ ಅವರ ಏರಿಯಾ ಹತ್ತಿರದಲ್ಲೇ, ಮಹಾಂದ್ರೆ 1/4 ಗಂಟೆ ದೂರ. ಆ 1/4 ಗಂಟೆ ದೂರ ಸ್ವಲ್ಪ ಆಟೋದಲ್ಲಿ 10 ನಿಮಿಷ ದೂರವಾಗಿ ಬದಲಾಗೋದ್ರೊಂದಿಗೆ ಸಮಯ ನಿಲ್ಲುತ್ತೆ. ಆಕಾಶ್ನ ಸಿಗಬೇಕಂತ ಗೇಟ್ ಮುಂದಿದ್ದ ವಾಚ್ಮೆನ್ನ ಕೇಳಿದ್ಲು. ಆಕಾಶ್ ಒಳಗಿದ್ದಿದ್ದರಿಂದ ಮಾಹಿತಿ ಕೊಟ್ಟು ಕಳಿಸೋದಕ್ಕೆ ಹೇಳ್ದ. ಅದರಿಂದ ರಿಯಾಳನ ಒಳಗಡೆ ಕಳಿಸಿದ್ಲೆ. ಏನು ಹೀಗೆ ಬಂದಿದ್ಯಾ, ನಿನ್ಗೆ ಹೇಳ್ದೆ ಅಲ್ವಾ ವಿಹಾನ್ ನಿನ್ನ ನಂಬಿ ಪೂರ್ತಿಯಾಗಿ ನಿನ್ನ ಗ್ರಿಪ್ಗೆ ಬರೋವರೆಗೂ ನಂಗೆ ಸಿಗಬೇಡ ಅಂತ. ಇನ್ನೆಲ್ಲಿಂದ ವಿಹಾನ್, ಅವನಿಗೆ ಫಸ್ಟ್ನಲ್ಲೇ ಅನುಮಾನ ಬಂದಿದೆ, ನಾನು ನಿನಗೆ ಹೇಳಿದೆ, ನೀನು ಕೇಳಲಿಲ್ಲ, ಮೊದಲು ಕೂತು ಮಾತಾಡ್ಕೊಳ್ಳೋಣ ನಡಿ ಅಂತ ಸೋಫಾದಲ್ಲಿ ಕೂತು ಹೇಳ್ತಿದ್ರೆ ತನ್ನ ಮುಖದ ಮೇಲೆ ಏಟಿನ ಗುರುತುಗಳು ಕಾಣಿಸ್ತಿದ್ರೆ, ಹೊಡೆದ್ನ ವಿಹಾನ್ ನಿನ್ನ ಅಂತ ಕೈ ಹಾಕಿ ಸುಮ್ಮನೆ ಸವರ್ದ. ಹೊಡೆಯೋದಲ್ಲ, ಒಂದು ಹಲ್ಲು ಉದುರು ಬಿದ್ದಿದೆ ಅಂತ ಮತ್ತೊಂದು ಕಡೆ ದವಡೆ ಉಬ್ಬಿರೋದನ್ನು ತೋರಿಸಿ, ಅವನು ಹೊಡೆಯೋ ಹೊಡೆತ ಖಂಡಿತವಾಗಿಯೂ ನಾನು ಸಾಯ್ತೀನಿ ಅಂದ್ಕೊಂಡಿದ್ದೆ, ಏನು ಅಂದ್ಕೊಂಡಿದ್ದಾನೋ ಏನೋ, ನಮ್ಮ ಮಗನನ್ನು ಅವನ ಹತ್ರ ಇಟ್ಕೊಂಡು ನನ್ನನ್ನು ಹೀಗೆ ಬಿಟ್ಬಿಟ್ಟಿದ್ದಾನೆ, ಇನ್ಮೇಲೆ ನನ್ನ ಮಗ ಅವನ ಹತ್ರ ಇರ್ತಾನಂತೆ, ಆದರೆ ಅವನ ಆರ್ತವನನ್ನು ನನ್ನ ಮಗ ಅಂತ ಒಪ್ಕೊಳ್ಳಲ್ವಂತೆ, ಅನಾಥಾಶ್ರಮದಲ್ಲಿ ಆಗ್ತಾನಂತೆ. ನನ್ನ ಮಗ ಅನಾಥನಾಗಿ ಬೆಳಿಬೇಕಾದ ಅಗತ್ಯ ಏನಿದೆ, ನೀನು ಮಾಡಿದ ಕೆಲಸ ನಂಗೆ ನಿಜಕ್ಕೂ ಇಷ್ಟ ಆಗಲಿಲ್ಲ. ಇನ್ನು ನಿಜ ಪೂರ್ತಿ ಆಗ್ತಿಲ್ಲದ್ರೆ ವಿಹಾನನ ತಡೆಯೋದು ನಮ್ಮ ಕೈಲಾಗಲ್ಲ, ನಮ್ಮನ್ನು ಕೊಂದು ಬಿಡ್ತಾನೇನೋ ಅಂತ ಭಯ ಆಯಿತು. ನನಗೆ ಟ್ರೀಟ್ಮೆಂಟ್ ಹೇಗೆ ಕೊಟ್ಟಾಗೊತ್ತಾ ಅಂತ ತನ್ನ ಕುತ್ತಿಗೆ ಮೇಲೆ ಸಣ್ಣ ಏಟುಗಳನ್ನ ತೋರಿಸ್ತಾ, ನೋಡಿದ್ಯಾ ಹೇಗೆ ಹೊಡಿಸಿದ್ದಾನೆ, ಲೇಡಿ ಸೆಕ್ಯೂರಿಟಿಯನ್ನು ಸಪ್ರೇಟಾಗಿ ಇಟ್ಟಿದ್ದ ಕಾವಲಿಗೆ, ಹೊಟ್ಟೆ ತುಂಬ ಊಟ ಇಲ್ಲ, ಕಣ್ಣು ತುಂಬ ನಿದ್ದೆ ಇಲ್ಲ, ಕನಿಷ್ಠ ಕಂಫರ್ಟ್ ಕೂಡ ಇಲ್ಲ, ಆ ಕತ್ಲೆ ಕೋಣೆಯಲ್ಲಿ ಹೋದ 2 ದಿನ. ನಿನಗೇನು ಗೊತ್ತು ನನ್ನ ಬೇಸರ, ಅವನಿಗೆ ಪೆಟ್ಟು ಕೊಡಬೇಕು, ಅವನು ಕುಗ್ಗಿಸ್ಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ ಹುಚ್ಚು ಆಲೋಚನೆಗಳನ್ನ ಹೇಳಿ ನಾನು ನರಕ ನೋಡುವಂತೆ ಮಾಡಿದೆ. ಈಗ ನನ್ನ ಮಗ ಕೂಡ ನಂಗೆ ದೂರ ಆಗಿದ್ದಾನೆ, ನನ್ನ ಮಗ ನನಗೆ ಬೇಕು. ವಿಹಾನ್ ನನ್ನ ಕನಿಷ್ಠ ಒಳಗಡೆ ಕೂಡ ಎಂಟರ್ ಆಗೋದಕ್ಕೆ ಬಿಡ್ತಿಲ್ಲ, ಆ ಥರ ನನ್ನ ಕರ್ಕೊಂಡು ಬಂದು ಕೊಡು, ಅವನು ನಿನ್ನ ಮಗ ಅನ್ನೋ ವಿಷಯ ಮರಿಬೇಡ. ಆ ದಿನ ರಾತ್ರಿ ನಡೆದು ಮರೆತುಬಿಟ್ಯಾ, ನಾನೇನಾದರೂ ಈಗ ಹೋಗಿ ವಿಹಾನ್ ಜೊತೆ ನಡೆದಿದ್ದನ್ನು ಹೇಳಿದೆ ಅಂದರೆ ನಿನ್ನ ಪ್ರಾಣ ತೆಗೆದು ಬಿಡ್ತಾನೆ ನೆಕ್ಸ್ಟ್ ಮಿನಿಟ್ ಅಂದ್ಲು ವಾರ್ನಿಂಗ್ ಟೋನ್ನಲ್ಲಿ. ಏನು ಬೊಗಳ್ತಿದ್ಯಾ ಅಂತ ರಿಯಾ ಕಡೆ ಸುಟ್ಟು ಹಾಕುವಂತ ನೋಡ್ತಿದ್ದ ಆಕರ್ಷ್. ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀರ್ತೀನಿ, ಆ ಥರ ಅಲ್ಲಿ ಇದ್ದ ತಕ್ಷಣ ನಷ್ಟ ಏನಿಲ್ಲ, ಇನ್ನು ಹೇಳಬೇಕಂದ್ರೆ ನೀನು ಅವನ ಹತ್ರ ಸೇರೋಕೆ ಅವಕಾಶ ಇನ್ನೂ ಇದ್ದಂತೆ ಅಂತ ಅನ್ನೋದ್ರೊಂದಿಗೆ, ಇದೇ ಮಾತನ್ನು ಹಿಡಿದುಕೊಂಡಿದ್ಯಾ ಅಂಥದ್ದೇನು ನಡೆಯಲ್ಲ ಆಕರ್ಷ್, ವಿಹಾನನ ಅಷ್ಟು ಕಡಿಮೆ ಅಂದಾಜು ಮಾಡಬೇಡ. ಹೋದ 1 ದಿನ 1 ಗಂಟೆ ಕೂಡ ತನ್ನ ಎದುರಿಗೆ ನಾನು ಇರೋದಕ್ಕೆ ಬಿಡಲಿಲ್ಲ, ಜಸ್ಟ್ 10 ನಿಮಿಷದಲ್ಲಿ ನನ್ನ ಪಕ್ಕಕ್ಕೆ ಸರಿಸ್ಬಿಟ್ಟ ತನ್ನ ಜೀವನದಿಂದ. ಅದು ಅವನ ಕ್ಯಾರೆಕ್ಟರ್ ಅಂದರೆ, ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವನಿಗೆ ಪೆಟ್ಟು ಕೊಡ್ಬೇಕು ಅಂದ್ಕೊಂಡು ನಿನ್ನನ್ನು ನೀನೇ ನಾಶ ಮಾಡ್ಕೊಳ್ಬೇಡ, ಅದು ನಿನಗೆ ಒಳ್ಳೇದು, ಇಲ್ದಿದ್ರೆ ನೀನೇನು ಇಷ್ಟಪಡ್ತೀಯ ಅಂತ ವಾರ್ನಿಂಗ್ ಕೊಟ್ಲು ರಿಯಾ.
ಆ ಥರ ಅಲ್ಲಿರೋದು ನನಗೆ ಇಷ್ಟ ಇಲ್ಲ. ಅಲ್ಲ ಅವರು ನನ್ನ ಮಗನನ್ನು ಹೀಗೆ ನೋಡ್ತಾರೋ ಕೂಡ ತಿಳಿಯೋದು. ತಿರುಗಿ ನನ್ನ ಕೈಗೆ ಸೇರೋ ಅಷ್ಟರಲ್ಲಿ ಅನಾಥಾಶ್ರಮಕ್ಕೆ ಹೋದರೆ ಏನು ಮಾಡಬೇಕು? ನಾನು ಒಂದು ವೇಳೆ ನೀನು ಆ ಥರ ಬೇಡ ಅಂದರೆ ಇಷ್ಟ ಇಲ್ಲದ್ರೆ ಬಿಟ್ಬಿಡು, ನಾನೇ ಅವನ್ನ ಸಾಕ್ತೀನಿ ಅಷ್ಟೇ ಹೊರತು ಈಗ ಮಾತ್ರ ಮಾಡಬೇಡ ಅಂತ ಆಕಾಶ್ಗೆ ಸೀರಿಯಸ್ ಆಗಿ ಹೇಳಿ ತನಗಾಗಿದ್ದು ರೂಮಿಗೆ ಹೊಟ್ಟು ಹೋದ್ಲು. ಆಕಾಶ್ ಅಲ್ಲಿ ಕಡಿತಾ, ಇದು ನನ್ನ ಕೈಯಿಂದ ಜಾರುವಂತಿದೆ, ನೋ ಹಾಗೆ ನಡೆಯೋದಕ್ಕೆ ಬಿಡಬಾರ್ದು, ನಾನು ಅವನಿಗೆ ಬಿಟ್ಟು ಕೊಡಬೇಕಂದ್ರೆ ಇದು ನನ್ನ ಕೈಲಿರಬೇಕು ಅಂದ್ಕೊಳ್ತಾ ರಿಯಾ ಹಿಂದೆ ಹೋದು ಕನ್ವಿನ್ಸ್ ಮಾಡೋದಕ್ಕೆ. ರೂಮಿಗೆ ಹೋದ್ರಿ ಆ ಬೆಡ್ ಮೇಲೆ ಕೂತ್ಕೊಂಡು ನೀರು ಹಾಕ್ತಾ ಆ ಥರವಾಗಿ ಯೋಚಿಸ್ತಿದ್ರೆ ಒಳಗಡೆ ಬಂದ ಆಕಾಶ್ ಅವಳು ಅಳ್ತಿರೋದು ನೋಡಿ ಬೇಸರದಿಂದ ರಿಯಾ ಹತ್ರ ಹೋಗಿ, ಅಳ್ಬೇಡ ರಿಯಾ, ಹಿಡ್ದೇ ಇಲ್ವಾ ಮಗುವಿನ ಬಗ್ಗೆ ಭಯಪಡೋ ಅಗತ್ಯ ಇಲ್ಲ ಅಂತ. ಒಂದು ವೇಳೆ ಅವನ ಅನಾಥಾಶ್ರಮಕ್ಕೆ ಸೇರೋ ಸಮಯ ಬಂದರೆ ನಾನೇ ಆ ಥರನ ಕರ್ಕೊಂಡು ಬರ್ತೀನಿ, ನನ್ನ ಮಗನ ನಾನೇ ಬಿಟ್ಬಿಡ್ತೀನಿ ಅಂದ್ಕೊಂಡೆ ರಿಯಾ ಅಂತ ಅಂದರೆ ರಿಯಾ ಕೋಪದಿಂದ ಆಕಾಶ್ ಕಡೆ ನೋಡ್ತಾ, ಅಷ್ಟರವರೆಗೂ ಕಾಯೋ ಅಗತ್ಯ ಏನಿದೆ? ಒಂದ್ಸಲ ನನ್ನ ಜೊತೆ ಬಂದು ನಿಜಾನೆಲ್ಲ ಹೇಳಿಬಿಡು, ನನಗೆ ತಿಳಿದಂತೆ ವಿಹಾನ್ ಕ್ಷಮಿಸ್ತಾನೆ. ಯಾಕೆ ಹೇಳು? ಇಲ್ಲ ಸಲ್ಲದ ರಿಸ್ಕ್ಗಳು ನೋಡ್ತಲೇ ಇದ್ದೀನಿ. ವಿಹಾನ್ ಮೇಲೆ ನಿನಗಿರೋ ಹಾಗೆಯನ್ನ ನಿಜಕ್ಕೂ ಯಾಕೆ ಅಷ್ಟೊಂದು ಹಾಗೆಯೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಪ್ರೀತಿಸಿದೆ ನಿನ್ನ, ಆದರೆ ನೀನೇನು ಮಾಡಿದೆ? ನನ್ನನ್ನು ವಿಹಾನನ್ನು ಪ್ರೀತಿಸು ಅಂತ ಹೇಳಿದೆ, ಆವಾಗಲೇ ನನ್ನ ಪ್ರೀತಿಯನ್ನು ಒಪ್ಕೊಳ್ತೀನಿ ಅಂತ ಹೇಳಿದೆ. ವಿಹಾನನ್ನು ಪೂರ್ತಿಯಾಗಿ ನನ್ನ ಮತ್ತಿಗೆ ಇಳಿಸಿದ ಮೇಲೆ ಬಿಟ್ಬಿಡು ಅಂತ ಹೇಳಿದೆ. ನಿನ್ನ ಪ್ರೀತಿಗಾಗಿ ಉಚ್ಛಾಸೆ ಇಟ್ಕೊಂಡು ನೀನು ಹೇಳ್ದಂತ ಮಾಡಿದೆ, ಆದರೆ ಏನು ಸಿಕ್ತು ನನಗೆ? ಅವಮಾನ ಬಿಟ್ಟು, ಅದರಲ್ಲೂ ಪೊಲೀಸ್ ಕೇಸ್ ಒಂದು ನನ್ನ ತಲೆ ಮೇಲೆ ಬಿತ್ತು. ಹೇಗೋ ನೀನು ಹೊರಗೆ ಕರ್ಕೊಂಡು ಬಂದೆ, ಆದ್ದರಿಂದ ಸರಿ ಹೋಯ್ತು. ಇಲ್ದಿದ್ರೆ ಏನು ನಡೀತಿತ್ತು? ಲೈಫ್ ಲಾಂಗ್ ಆ ಜೈಲಿನಲ್ಲಿ ಕೂತಿರ್ಬೇಕಿತ್ತು. ನೀನೇನು ಮಾಡ್ತಾನೂ ಇರಲಿಲ್ಲ. ನನಗೆ ಗೊತ್ತು ನಿನ್ನ ಬಗ್ಗೆ, ನಿನ್ನ ಸ್ವಾರ್ಥ ಬಿಟ್ಟು ನೀನು ಯಾವುದನ್ನು ಯೋಚಿಸಲ್ಲ ಅಂತ ನನಗೆ ಗೊತ್ತು. ಆದರೆ ನಿನ್ನ ಮೇಲಿರೋ ಪ್ರೀತಿಯಿಂದ ಅದೆಲ್ಲ ನಾನು ಲೆಕ್ಕಿಸ್ಕೊಳ್ಳಿಲ್ಲ. ಅಷ್ಟೊಂದು ಪ್ರೀತಿ ಬೆಳೆಸ್ಕೊಂಡಿದ್ದಕ್ಕೆ ಈ ದಿನ ನನಗೆ ಗಿಫ್ಟ್ ಚೆನ್ನಾಗಿ ಗಟ್ಟಿಯಾಗಿ ಕೊಡ್ತಿದ್ಯಾ ನೀನು ಅಂದರೆ ಆಕಾಶ್ ನೇರವಾಗಿ, ಯಾಕೆ ನೆಗೆಟಿವ್ ಆಗಿ ನೋಡ್ತಿದ್ಯಾ ರಿಯಾ? ನನ್ನ ಮನಸ್ಸಲ್ಲಿರೋ ಬೇಸರ ನಿನಗೆ ಅರ್ಥ ಆಗ್ತಿಲ್ವಾ? ನಿಜವೇ ವಿಹಾನ್ ಮೇಲೆ ನನಗೆ ಅಗೆ ಇದೆ, ಅವನ್ನ ನಾಶ ಮಾಡಬೇಕನ್ನೋದು ನನ್ನ ಆಸೆ, ಆದರೆ ಅದು ಇಷ್ಟರವರೆಗೂ ನೆರವೇರಿಲ್ಲ. ಎಷ್ಟೋ ಪ್ರಯತ್ನಗಳು ಮಾಡಿದೆ, ಅದರ ಪ್ರಯತ್ನಗಳೆಲ್ಲ ಪ್ರತಿ ಸಲ ಹಿಮ್ಮೆಟ್ಟಿವೆ. ಈಗಾಗಲೇ ಪೆಟ್ಟು ಬೀಳ್ತಾನೇ ಇದೆ, ಏನು ಮಾಡಲಿ? ಎಲ್ಲಿಗಾದರೂ ವಿಹಾನ್ ನನ್ನ ಕೈಗೆ ಸಿಕ್ಕಾಕೊಳ್ತೇನೆ ಅಂತ ಆಸೆ ಪಡ್ತಿದ್ದೀನಿ. ನಿನ್ನ ಮೂಲಕ ಅದು ನಡೆಯುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಆಮೇಲೆ ನಿನ್ನಿಷ್ಟ ಬಂದು ಹಾಗೆ ಮಾಡ್ಕೊ ಅಂತಿದ್ದಂತೆ, ನಿನಗೊಂದಿನ ಮಾತ್ರ ಸಮಯ, ನಾಳೆ ಬೆಳಗ್ಗಿನಷ್ಟು ನನ್ನ ಮಗು ನನ್ನ ಒಡಲಲ್ಲಿ ಇರಬೇಕು ಅಂತ ಸೀರಿಯಸ್ ಆಗಿ ಹೇಳಿದ್ಲು ರಿಯಾ. ರಿಯಾ ಮಾತ್ರಕ್ಕೆ ಆಶ್ಚರ್ಯಪಟ್ಟ ಆಕಾಶ್, ಮತ್ತು ಒಂದು ದಿನದಲ್ಲಿ ಹೇಗೆ ಕರ್ಕೊಬರೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀಯ ನೀನು? ಓವರ್ ಮಾಡಬೇಡ ರಿಯಾ, ಆ ಥರ ನನ್ನ ಕರ್ಕೊಬರೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತಂದ. ನನಗೆ ಗೊತ್ತು ನೀನು ಇದೇ ಮಾತು ಹೇಳ್ತೀಯ ಅಂತ, ಆದರೆ ನಾನು ಒಪ್ಪಲ್ಲ ಆಕಾಶ್, ನನಗೆ ನನ್ನ ಮಗು ಬೇಕು. ನಿನಗೆ ಬೇಡ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ ಅಂತ ಸೀರಿಯಸ್ ಆಗಿ ಹೇಳಿ, ಇನ್ನೀನು ಹೊರಟ ಕನಿಷ್ಠ ಪ್ರಶಾಂತವಾಗಿ ರಿಷ್ಟಾದರೂ ತೊಗೊಳ್ತೀನಿ ಅಂತ ಅನ್ನೋದ್ರೊಂದಿಗೆ ಆಕಾಶ್ಗೆ ಆ ಕಡೆ ಒಂದು ನೋಟ ನೋಡ ಆ ರೂಮ್ನಿಂದಷ್ಟೇ ಅಲ್ಲ, ಆ ಮನೆಯಿಂದಲೂ ಹೊರಗೆ ಬಂದುಬಿಟ್ಟ. ಬಿಕಾಸ್ ಅದು ಒಂದು ಗೆಸ್ಟ್ ಹೌಸ್ ಆಗಿದ್ದರಿಂದ ಕೇವಲ ಅಲ್ಲಿಗೆ ಬಂದಿದ್ದು ತಾನು ರಿಲ್ಯಾಕ್ಸ್ ಆಗೋಕೆ ಮಾತ್ರ. ಈಗ ಆಕಾಶ್ ತನ್ನ ಮನೆಗೆ ಹೊರಟೋಗ್ತಿದ್ದಾನೆ, ತನ್ನ ಮನೆಯಲ್ಲಿರೋ ತನ್ನ ಹೆಂಡತಿ ಹತ್ರಕ್ಕೆ. ರಿಯಾಳನ್ನು ಹೊರಗೆ ತಳ್ಳಿದ ಮೇಲೆ ನರೇಂದ್ರ ಅವರ ಅರ್ಥವನ್ನು ತೋರಿಸ್ತಾ, ಮತ್ತಿವನ ವಿಷಯ ಏನು ಅಂತ ಅಂದರೆ, ಕೆಲವು ದಿನಗಳ ತಾಳ್ಮೆಯಲ್ಲಿ ನಿಜವಾದ ವ್ಯಕ್ತಿ ತಮ್ಮ ಎದುರಿಗೆ ಬಂದು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ತಿಳಿಯೋವರೆಗೂ ಈ ಮಗುವನ್ನು ಅಡ್ಡ ಇಟ್ಕೊಳ್ಳೋದೇ ತಪ್ಪದು. ಇಲ್ದಿದ್ರೆ ಈಗ ಬಂದವರು ತಿರುಗಿ ಮತ್ತಾವುದೋ ಮಾಡೋದಕ್ಕೆ ನೋಡ್ತಾರೆ. ಒಂದು ಪ್ರಾಬ್ಲಮ್ ಬಂದಮೇಲೆ ಅದು ಪೂರ್ತಿಯಾಗಿ ಹೋಗ್ಲಾಡಿಸುವಂತೆ ಪ್ಲ್ಯಾನ್ ಮಾಡ್ಕೊಳ್ಬೇಕಷ್ಟೇ ಹೊರತು ಅರ್ಧಂಬರ್ಧ ಕೆಲಸಗಳು ಮಾಡ್ಕೊಂಡು ಮತ್ತೆ ಅದೇ ಪ್ರಾಬ್ಲಮ್ ಹೆಚ್ಚಾಗುವಂತೆ ಮಾಡ್ಕೊಳ್ಬಾರ್ದು. ಸೊ ನಾನು ಅದನ್ನೇ ಮಾಡ್ತಿದ್ದೀನಿ. ಸ್ವಲ್ಪ ನಾನು ಕೋಪ್ರೇಟ್ ಮಾಡಿ ಸಾಕು. ಮಮ್ಮಿ, ಚಿಕ್ಕಮ್ಮ, ನೀವು ಮಗುವನ್ನು ನೋಡ್ಕೊಳ್ಳಿ, ಅವನೇನು ಅಷ್ಟೊಂದು ಸಣ್ಣ ಮಗು ಕೂಡ ಅಲ್ಲ, ಅದರಿಂದ ನೀವು ಹೆಚ್ಚು ಶ್ರಮ ತೊಗೊಳ್ಬೇಕಾದ ಅಗತ್ಯ ಕೂಡ ಇಲ್ಲ ಅಂತ ಹೇಳಿ ತನ್ನ ರೂಮಿಗೆ ಹೊಟ್ಟು ಹೋಗ್ತಾ ವಿದಿಶಾ ರೂಮಿನ ಕಡೆ ನೋಡ್ದ. ಅಲ್ಲಿ ವಿದಿಶಾ ಮಗುವಿಗೆ ಹಾಲು ಕೊಡ್ತಿದ್ದಾಳೆ. ವಿಹಾನ್ಗೆ ತನ್ನ ಮಗನ ಹತ್ರಕ್ಕೆ ತೊಗೋಬೇಕನ್ನಿಸಿ ಆ ರೂಮ್ನಲ್ಲಿದ್ದ ವಿಮಲಾ ಅವ್ರನ್ನ ಕರೆದು ಸ್ವಲ್ಪ ಪಕ್ಕಕ್ಕೆ ಸರಿದು, ವಿಹಾನ್ ವಾಯ್ಸ್ ಕೇಳುತ್ತೆ. ವಿಮಲಾ ಅವ್ರು ಹೊರಗೆ ಬಂದರೆ, ಮಗುವನ್ನು ಕುಡಿಯುತ್ತೆಮ್ಮ, ನೈಟೆಲ್ಲ ನಿಮ್ಮ ಹತ್ರವೇ ಇದ್ದ ಅಲ್ವಾ, ಸ್ವಲ್ಪ ಸಮಯ ನನ್ನ ಹತ್ರ ಇಟ್ಕೊಳ್ತೀನಿ ಅಂತಂದರೆ, 1 ನಿಮಿಷ ಅಂತ ವಿದಿಶಾಳನ್ನು ಕೇಳಿದರೆ ವಿದಿಶಾ ಕೊಡಲ್ಲ ಅಂತ ಹೇಳಿದ್ಲು. ಆ ಮಾತಿಗೆ ವಿಹಾನ್ಗೆ ಸ್ವಲ್ಪ ಕೋಪ ಬಂತು. ನಿಜಕ್ಕೂ ಇರಿಟೇಷನಲ್ಲಿದ್ದಾನೆ. ನಡೆದ ವಿಷಯದಿಂದ ಈಗ ವಿದಿಶಾ ಮಗುವನ್ನು ಕೂಡ ಹತ್ರ ತೊಗೊಳ್ಳೋ ಅವಕಾಶ ಕೊಡಲ್ಲ ಅಂತಿದ್ರೆ ಆ ಇರಿಟೇಷನ್ ಹೆಚ್ಚಾಗೋಯ್ತು. ಆ ಇರಿಟೇಷನಲ್ಲಿ ವಿದಿಶಾ ಮುಂದೆ ಹೋಗೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟ, ಆದರೆ ಮತ್ತೊಂದು ಹೆಜ್ಜೆ ಇಡೋದಕ್ಕಾಗಲಿಲ್ಲ. ಹಿಂದಕ್ಕೆ ಹೆಜ್ಜೆ ಇಡ್ತಾ, ಸರಿ ಹಾಗಾದರೆ ನನಗೆ ಯಾವಾಗ ಕೊಡ್ಬೇಕು ಅನಿಸುತ್ತೋ ಆವಾಗಲೇ ಕೊಡೋಕೆ ಹೇಳಿ, ನಾನು ರೂಮ್ನಲ್ಲಿ ಇರ್ತೀನಿ ಅಂತ ಪಕ್ಕದ ರೂಮ್ಗೆ ಹೋಗಿ ಡೋರ್ ಹತ್ತಿರ ಕೇಳ್ಕೊಂಡ್ರೆ ವಿಮಲಾ ಅವರು ಒಳಗಡೆ ಬಂದು ವಿದಿಶಾಳೊಂದಿಗೆ, ಮಗುನ ಕೊಡೋಕೆ ಏನಾಯಿತು? ಮಗುವನ್ನು ಕೂಡ ದೂರ ಮಾಡ್ತೀಯ ಅವನಿಂದ ಅಂತ ಕೇಳಿದರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ, ಹಾಗೆ ಪ್ರತಿಲಿಪಿಲಿ ನೋಡಿ. ಥ್ಯಾಂಕ್ ಯು.